ಆಮೇಲೆ ಸೋಮಯಾಜಿ ಬಗ್ಗೆ ಇನ್ನೊಂದು ವಿಷಯ ನಾನು ಹೇಳಬೇಕು. ಅವನು ನನಗೆ ದೂರದ ನೆಂಟರು ಕೂಡ ಹೌದು. ದೂರದ ನೆಂಟರು. ನೆಂಟರಲ್ಲಿ ನಿಮಗೆ ಎರಡು ರೀತಿ ಇರುತ್ತೆ ಅಲ್ವಾ? ಏನು ಹೇಳಿ? ಹತ್ತಿರದ ನೆಂಟರು, ದೂರದ ನೆಂಟರು. ಅದು ಎರಡು ರೀತಿ ಅಷ್ಟೇ ಅಲ್ಲ, ಮೂರನೇ ರೀತಿ ಕೂಡ ಇದೆ. ಹತ್ತಿರದ ನೆಂಟರು, ದೂರದ ನೆಂಟರು, ದೂರುವ ನೆಂಟರು ಅಂತ ಅಲ್ವಾ? ನೆಂಟರ ಮನೆಗೆ ಬಂದಾಗ ನೀವು ಸರಿಯಾಗಿ ಉಪಚಾರ ಮಾಡಬೇಕು. ಅತಿಥಿಗಳಿಗೆ ಮಾವಿನ ಹಣ್ಣಿನ ರಸ ಕೊಟ್ಟರೆ ಆಹಾ ಮ್ಯಾಂಗೋ ಜ್ಯೂಸ್. ಅತಿಥಿಗಳಿಗೆ ಕಿತ್ತಳೆ ಹಣ್ಣಿನ ರಸ ಕೊಟ್ಟರೆ ಓಹೋ ಆರೆಂಜ್ ಜ್ಯೂಸ್. ಅತಿಥಿಗಳಿಗೆ ದ್ರಾಕ್ಷಿ ಹಣ್ಣಿನ ರಸ ಕೊಟ್ಟರೆ ಒರೆ ವಾ ಗ್ರೇಪ್ ಜ್ಯೂಸ್. ಅತಿಥಿಗಳಿಗೆ ಬರೀ ನೀರು ಕೊಟ್ಟರೆ ಕಂಜೂಸ್. ಸೊ ಏನಾದರೂ ದೂರ್ತಾನೆ ಇರ್ತಾರೆ ಅವರು. ಅದಕ್ಕೆ ಅತಿಥಿಯರು ಕೂಡ ಪ್ಲ್ಯಾನ್ ಮಾಡ್ತಾರೆ. ಅವರು ನಾಯಿ ಸಾಕಿದ್ದಾರೆ, ಕಳ್ಳರು ಬಾರದ ಹಾಗೆ. ಅವರು ಬೆಕ್ಕು ಸಾಕಿದ್ದಾರೆ, ಇಲಿಗಳು ಬಾರದ ಹಾಗೆ. ಅವರು ನಾಯಿ ಸಾಕಿದ್ದಾರೆ, ಕಳ್ಳರು ಬಾರದ ಹಾಗೆ. ಅವರು ಬೆಕ್ಕು ಸಾಕಿದ್ದಾರೆ, ಇಲಿಗಳು ಬಾರದ ಹಾಗೆ. ಸೊಳ್ಳೆ ತಿಗಣೆ ಸಾಕಿದ್ದಾರೆ, ನೆಂಟರು ಬಾರದ ಹಾಗೆ. ಹೀಗೆ ನನಗೆ ಅನೇಕ ಜನ ಕೇಳ್ತಾರೆ, ನೀವು ಓದಿದ್ದು ಕೃಷಿ ವಿಜ್ಞಾನ, ಕೆಲಸ ಮಾಡಿದ್ದು ಬ್ಯಾಂಕಿನಲ್ಲಿ, ಅಂಥದ್ರಲ್ಲಿ ನೀವು ಸಾಹಿತ್ಯ ಹೇಗೆ ಬರೆದಿರಿ ಅಂತ, ನಿಮಗೆ ಸಾಹಿತ್ಯಕ್ಕೆ ಸ್ಫೂರ್ತಿ ಏನು ಅಂತ ಭಾಳ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನೂ ಸಾಮಾನ್ಯವಾಗಿ ಕೇಳೋ ಪ್ರಶ್ನೆ ಅಂದರೆ, ಸರ್ ಈ ಡುಂಡಿ ರಾಜ ಅಂದರೆ ಏನು ಅಂತ. ಡುಂಡಿ ರಾಜ ಅಂದರೆ, ಸರ್ ಈ ಡುಂಡಿ ರಾಜ ಅಂದರೆ ಏನು? ಡುಂಡಿ ರಾಜ ನನ್ನ ಹೆಸರು. ಅದು ನಿಮ್ಮ ಸ್ವಂತ ಹೆಸರಾ? ಇನ್ನೇನು ಬಾಡಿಗೆ ಹೆಸರಾ? ಹಾಗಲ್ಲ ಸರ್, ಈ ಕವಿಗಳಿಗೆಲ್ಲ ಕಾವ್ಯನಾಮ ಅಂತ ಇರುತ್ತಲ್ಲ. ಕೆ ವಿ ಪುಟ್ಟಪ್ಪನವರು ಕುವೆಂಪು ಅಂತ ಇಟ್ಕೊಂಡಿದ್ರು, ದ ರಾ ಬೇಂದ್ರೆಯವರು ಅಂಬಿಕಾತನೇ ದತ್ತ ಅಂತ ಇಟ್ಕೊಂಡಿದ್ರು. ಹಾಗೆ ನಿಮ್ಮ ಕಾವ್ಯನಾಮ ಇರ್ಬೋದು ಅಂದ್ಕೊಂಡು ನಾನು ತಕ್ಷಣ ಹೇಳಿದೆ, ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದಲ್ಲ ಒಂದು ಕಾವ್ಯನಾಮ. ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದಲ್ಲ ಒಂದು ಕಾವ್ಯನಾಮ. ಇಂದಿನ ಕವಿಗಳು ಕಾವ್ಯಕ್ಕೆ ನಾಮ ಅಂತ. ಹಾಗಾಗಿ ಅದು ಕಾವ್ಯನಾಮ ಅಲ್ಲ ಸರ್. ಹಾಗಾದರೆ ಡುಂಡಿರಾಜ ನಿಮ್ಮ ಪಾಸ್ವರ್ಡ್ ಅಂತ ಕೇಳಿದೆ. ಯಾರೋ ಸೈಬರ್ ಕಾಲನೇ ಇರಬೇಕು ಅವನು. ತಕ್ಷಣ ನಾನು ಹೇಳಿದೆ, ನೋಡಿ ಕಾವ್ಯನಾಮ ಅಂತಂದರೆ ಪೆನ್ ನೇಮ್, ಪಾಸ್ವರ್ಡ್ ಇರೋದು ಭಾಳ ಸೀಕ್ರೆಟ್. ಕಾವ್ಯನಾಮ ಪೆನ್ ನೇಮ್, ಪಾಸ್ವರ್ಡ್ ಅನ್ನೋದು ಗುಪ್ತನಾಮ. ಪಾಸ್ವರ್ಡ್ ಅನ್ನೋದು ಗುಪ್ತನಾಮ, ಅದನ್ನು ಯಾರ ಜೊತೆಗಾರು ಹಂಚಿಕೊಂಡ್ರೆ ಪಂಗನಾಮ ಅಂತ. ಹಾಗಾಗಿ ನಮ್ಮ ತಂದೆಯವರು ನನಗೆ ಇಟ್ಟ ಹೆಸರು ಅದು ಗಣಪತಿ ಹೆಸರು ಡುಂಡಿರಾಜ ಅನ್ನೋದು. ಕಾಶಿಯಲ್ಲಿ ಡುಂಡಿ ಗಣಪತಿ ಇದ್ದಂತೆ, ಅಲ್ಲಿ ನಮ್ಮ ತಂದೆಯವರು ಅನೇಕ ವರ್ಷಗಳ ಕಾಲ ಇದ್ದರು. ಆ ಗಣಪತಿಯ ನೆನಪಿಗೆ ಅವರು ನನಗೆ ಡುಂಡಿರಾಜ ಅಂತ ಹೆಸರಿಟ್ಟರು. ಅದು ಸಂಸ್ಕೃತದಲ್ಲಿ ನೀವು ಗಣೇಶ ಸಹಸ್ರನಾಮ ತೆಗೆದರೆ ಅಲ್ಲಿ ಒಂದು ಕಡೆ ಬರುತ್ತೆ ಡುಂಡಿರಾಜಾಯ ನಮಃ. ಡುಂಡಿ ಎರಡು ಮಹಾಪ್ರಾಣ. ನನಗೆ ಅಷ್ಟು ಪ್ರಾಣ ಇಲ್ಲ, ಆದ್ದರಿಂದ ಅದು ಡುಂಡಿ ಅಂತ. ಕೆಲವರು ದುಂಡಿ ಅಂತ ಹೇಳ್ತಾರೆ. ಹೀಗೆ ನನ್ನ ಹೆಸರಿನ ವಿವರಗಳನ್ನ ನಾನು ಕೊಡ್ತೀನಿ. ಒಬ್ಬರಿಗೆ ಅಷ್ಟು ಸಾಕಾಗಲಿಲ್ಲ. ಸರ್ ನಿಮ್ಮ ಹೆಸರು ಡುಂಡಿರಾಜ್, ನಿಮ್ಮ ಮಿಸಸ್ ಹೆಸರೇನು ಸರ್ ಅಂತ. ನೋಡಿ ಏನು ಕುತೂಹಲ ನೋಡಿ. ನಾನು ಸ್ವಲ್ಪ ಹುಷಾರಾದೆ. ಈಗ ಹೆಸರು ಕೇಳ್ತಾನೆ, ನಮ್ಮ ಫೋನ್ ನಂಬರ್ ಕೇಳಿದರೆ. ಅದಕ್ಕೆ ನಾನು ಹೇಳಿದೆ, ನೋಡಿ ನನ್ನ ಹೆಂಡತಿ ಹೆಸರು ಡುಂಡಿ ರಾಣಿ ಅಂತ. ಆಮೇಲೆ ಇನ್ನೂ ಒಂದು ಪ್ರಶ್ನೆ ಕೇಳ್ತಾರೆ, ಸರ್ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ಡ್ ಮ್ಯಾರೇಜಾ? ನಮ್ದು ಯಾವ ಮ್ಯಾರೇಜ್ ಆದರೆ ಅವನಿಗೇನು ರೀ, ಅನುಭವಿಸೋದು ನಾನಲ್ವಾ? ಅದು ಅಲ್ಲದೆ ಈ ಲವ್ ಮ್ಯಾರೇಜು ಅರೇಂಜ್ಡ್ ಮ್ಯಾರೇಜು ಅದಕ್ಕೆಲ್ಲ ಅರ್ಥ ಇಲ್ಲ. ನಾವು ಮದುವೆಯಾಗಿ ಎಷ್ಟು ವರ್ಷ ಆದಮೇಲೆ ಗೊತ್ತಾಗುತ್ತೆ. ಏನು ಲವ್ ಮ್ಯಾರೇಜ್ ಮಾಡಿದವ್ರು ಏನು ಭಾಳ ಅನ್ಯೋನ್ಯವಾಗಿರೋದಿಲ್ಲ ಅಲ್ವಾ? ಅದಕ್ಕೂ ಒಂದು ಪದ್ಯ ತಕ್ಷಣ ನೆನಪಾಗುತ್ತೆ. ಉಮಾ ಮತ್ತು ಉಮೇಶ, ರಮಾ ಮತ್ತು ರಮೇಶ. ಉಮಾ ಮತ್ತು ಉಮೇಶ, ರಮಾ ಮತ್ತು ರಮೇಶ ಪ್ರೀತಿಸಿ ಮದುವೆ ಆದರೂ ಜಗಳಾಡ್ತಾರೆ ಹಮೇಶ ಅಂತ. ಬಹುಶಃ ಪ್ರೀತಿಸಿ ಮದುವೆ ಆದವ್ರು ಜಗಳ ಜಾಸ್ತಿ ಅಂತ ಕಾಣುತ್ತೆ, ಯಾಕಂದರೆ ಅವ್ರ ನಿರೀಕ್ಷೆಗಳೆಲ್ಲ ಜಾಸ್ತಿ ಇರುತ್ತೆ ಅಲ್ವಾ? ಹಾಗಾಗಿ ಎಲ್ಲ ಒಂದೇ ಅಂತ. ಅದನ್ನು ಮೊಬೈಲ್ ಭಾಷೆಯಲ್ಲಿ ಕೂಡ ನಾನು ಅದು ಹೇಳಿದ್ದೀನಿ. ಏನು ವ್ಯತ್ಯಾಸ ಈ ಪ್ರೀತಿಸಿ ಮದುವೆ ಆಗೋದು ಅಥವಾ ಅರೇಂಜ್ಡ್ ಮ್ಯಾರೇಜ್ ಕೇಳಿದರೆ, ಪ್ರೀತಿಸಿ ಮದುವೆ ಆಗೋದು ಪ್ರೀಪೇಯ್ಡ್ ಯೋಜನೆ, ಮದುವೆ ಆದ ಮೇಲೆ ಪ್ರೀತಿಸೋದು ಪೋಸ್ಟ್ ಪೇಯ್ಡ್ ಯೋಜನೆ. ಪ್ರೀತಿಸಿ ಮದುವೆ ಆಗೋದು ಪ್ರೀಪೇಯ್ಡ್ ಯೋಜನೆ, ಮದುವೆ ಆದಮೇಲೆ ಪ್ರೀತಿಸೋದು ಪೋಸ್ಟ್ ಪೇಯ್ಡ್ ಯೋಜನೆ, ಮದುವೆ ಆದ ಮೇಲೆ ಇನ್ನೊಬ್ಬರನ್ನು ಪ್ರೀತಿಸುವುದು ಡಬಲ್ ಸಿಮ್ ಯೋಜನೆ. ಹೀಗೆ ಇಂಥದ್ದು ವಿಷಯ ಬೇಕಂತಿಲ್ಲ ಸ್ಫೂರ್ತಿಗೆ. ಅನೇಕ ವಿಷಯಗಳ ಬಗ್ಗೆ ನಾನು ನಿನ್ನೆ ತಾನೇ ಒಂದು ಮದುವೆಗೆ ಹೋದೆ ಬೆಂಗಳೂರಿನಲ್ಲಿ. ಈ ಬೆಂಗಳೂರಿನಲ್ಲಿ ನಮ್ಮ ಡ್ಯೂಟಿಯಲ್ಲಿ ಇದ್ದಾಗ ನಮ್ಗೆ ಹೋಗೋಕ್ಕಾಗ್ತಿರಲಿಲ್ಲ. ಈಗ ನಿವೃತ್ತಿ ಆದಮೇಲೆ ನಾವು ಮಾಡೋದು ದೊಡ್ಡ ಕೆಲಸ ಅಂತಂದರೆ ಯಾರದ್ದು ಮದುವೆ ಆಹ್ವಾನ ಬರುತ್ತೆ ಅಲ್ಲಿ ಹೋಗೋದು. ಮೊದಲೆಲ್ಲ ಹೇಳ್ತಾ ಇದ್ವಿ, ಸುಮ್ಮನೆ ಮನೆಗೆ ಬಂದು ಹೇಳಿದ್ದಾನೆ ಹೋಗೋಣ ಅಂತ. ಕೊನೆಗೆ ಒಂದು ವಾಟ್ಸಪ್ನಲ್ಲಿ ಕಳಿಸಿ ಫೋನ್ ಮಾಡಿ ಸಾಕು ಹೋಗೋಣ ಅಂತ. ಇವಾಗ ಎಲ್ಲಿವರೆಗೆ ಬಂದಿದೆ ಅಂದರೆ ಫೋನ್ ಮಾಡೋಕ್ಕೂ ಸ್ವಲ್ಪ ಬ್ಯುಸಿ ಅಂತ ಕಾಣುತ್ತೆ, ವಾಟ್ಸಪ್ಪಲ್ಲಿ ಬಂದಿದೆ ಸಾಕು ಹೋಗೋಣ ಅಂತೇಳಿ. ಯಾಕಂದರೆ ಟೈಮ್ ಪಾಸ್ ಆಗಬೇಕು. ಎಲ್ಲಿವರೆಗೆ ಅಂದರೆ ಕೊನೆಗೆ ಗ್ರೂಪಲ್ಲಿ ಹಾಕಿದ್ದಾನೆ ಸಾಕು ಹೋಗುವ ಅಂತ ಕೆಲವರು ಹೋಗ್ತಾರೆ ಊಟ ಮಾಡಿ.
ಹಾಗೆ ಊಟ ಮಾಡ್ಲಿಕ್ಕೆ ಬಂದವರೆಲ್ಲ ಏನು ರಶಪ್ಪ ಅಂತಂದರೆ ಭಾಳ ಕಷ್ಟ, ಅಲ್ಲಿ ನಿಮಗೆ ಸೀಟ್ ಸಿಗೋದೇ ಭಾಳ ಕಷ್ಟ, ಸಿಕ್ಕಾಬಟ್ಟೆ. ಕಡೆಗೆ ನಾನು ಅದ್ರ ಬಗ್ಗೆನೇ ಮೊನ್ನೆಂದು ಸ್ಫೂರ್ತಿ ಬಂತು ನನಗೆ, ಆ ಹೋರಾಟ ಎಲ್ಲ ನೋಡಿ. ಮದುವೆ ಛತ್ರದಲ್ಲಿ ಮುನ್ನುಗ್ಗಿ ಹೋರಾಡಿ, ಮದುವೆ ಚಿತ್ರದಲ್ಲಿ ಮುನ್ನುಗ್ಗಿ ಹೋರಾಡಿ, ಕೊನೆಗೂ ಊಟಕ್ಕೆ ಕೂತೆ, ಸಂತೋಷವಾಯಿತು ಸಚಿವ ಸಂಪುಟದಲ್ಲಿ ಸಿಕ್ಕಂತೆ ಒಳ್ಳೆಯ ಖಾತೆ. ಇಂಗ್ಲೀಷ್ನಲ್ಲಿ ಎಲ್ಲ ಬೋರ್ಡ್ ಹಾಕಿರ್ತಾರೆ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಮದುವೆ ಅಂತ. ಶರತ್ ವೆಡ್ಸ್ ಅನ್ವಯ ಅಂತ ಒಂದು ಬೋರ್ಡ್ ಕಳಿಸ್ತು ನನಗೆ. ತಕ್ಷಣ ಆ ಬೋರ್ಡೇ ನನಗೆ ಸ್ಫೂರ್ತಿ ಕೊಡ್ತು. ನಾನು ಪದ್ಯ ಬರೆದೆ. ಹುಡುಗನ ಹೆಸರು ಶರತ್, ಹುಡುಗಿ ಅನ್ವಯ. ವರನ ಹೆಸರು ಶರತ್, ವಧು ಅನ್ವಯ. ಮದುವೆಗೆ ಮೊದಲೇ ಹೇಳಿದ್ದಾಳಂತೆ ಷರತ್ತುಗಳು ಅನ್ವಯ. ಮದುವೆಗೆ ಹೋಗಿ ಬಂದಾಗ ಹೆಚ್ಚಾಗಿ ನಾನು ಒಬ್ಬನೇ ಹೋಗ್ತೀನಿ. ಒಂದು ಸಲ ನಾನು ಮದುವೆಗೆ ಹೋಗಿ ಬಂದಾಗ ಹೆಂಡತಿ ಕೇಳಿದ್ಲು, ಎಲ್ಲರೂ ಕೇಳೋ ಸಾಮಾನ್ಯವಾದ ಪ್ರಶ್ನೆ, ಮದುಮಕ್ಕಳಾಗಿದ್ದಾರೆ ಅಂತ. ಮದುಮಕ್ಕಳಾಗಿದ್ದಾರೆ ಅಂತ. ಅದಕ್ಕೆ ನಾನು ಹೇಳಿದೆ, ನೋಡಿ ಮದುಮಗಳು ತುಂಬ ಕ್ಯೂಟ್ ಆಗಿದ್ದಾಳೆ, ಮದುಮಗಳು ತುಂಬ ಕ್ಯೂಟ್ ಆಗಿದ್ದಾಳೆ, ಮದುಮಗ ಈಗಾಗಲೇ ಮ್ಯೂಟ್ ಆಗಿದ್ದಾನೆ. ಸೊ ಮದುವೆ ನಂತರ ಇದೆಲ್ಲ ಆಗುತ್ತೆ. ಇಲ್ಲೆಲ್ಲ ಜಾಸ್ತಿ ಜನ ಸಂಸಾರಸ್ಥರು ಇರೋದ್ರಿಂದ ಅದ್ರ ಬಗ್ಗೆನೂ ನಾನು ಪದ್ಯ ಹೇಳ್ಬೋದು ಅಂತ ಕಾಣುತ್ತೆ. ಮದುವೆ ನಂತರ ಅದರ ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ ಅಂತ. ಸೈಡ್ ಎಫೆಕ್ಟ್ಸ್ ನಮ್ಮ ಹುಡುಗರ ಮೇಲೆ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ಹುಡುಗರದ ವಿಷಯ ನನಗೆ ಗೊತ್ತಿಲ್ಲ, ನೀವೇ ಪದ್ಯ ಬರೀಬೋದು. ಇದಕ್ಕೆ ಇದೆಲ್ಲ ಒನ್ ಸೈಡೆಡ್ ಆಗಿದೆ ಅಂತ ಆಮೇಲೆ ನೀವು ಟೀಕೆ ಮಾಡಬಾರ್ದು. ಗಂಡಸರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ಹುಡುಗರನ್ನ ನೋಡಬೇಕು. ಮದುವೆ ಇನ್ವಿಟೇಷನ್ ಕೊಡುವಾಗ ಅವ್ರದ್ದು ಏನು ಒಳ್ಳೆ ಕುದುರೆ ಮೇಲೆ ರಾಜ್ಕುಮಾರ ಬಂದಂಗೆ, ನನ್ನ ಮ್ಯಾರೇಜ್ ಸರ್ ಬರಬೇಕು ಸರ್ ಬರಬೇಕು ಸರ್ ಅಂತ ಜಿಗಿತಾ ಬರ್ತಾನೆ. ಆಮೇಲೆ ಒಂದು 3 ವರ್ಷ ಆದಮೇಲೆ ಅವ್ನು ನೋಡಿ ಎಲ್ಲ ಸಿಗ್ತದೆ, ಏನಾಯ್ತಪ್ಪ ಅಂತೇಳಿ, ಮ್ಯಾರೇಜ್ ಆಯಿತು ಸರ್. ಎಂಥ ಬದಲಾವಣೆ ಅಂತಂದರೆ ಅದನ್ನು ನೋಡಿ ನಾನು ಪದ್ಯ ಬರೆದೆ. ಮದುವೆಗೆ ಮುನ್ನ ಎಲ್ಲ ಗಂಡಸರು ನರೇಂದ್ರ ಮೋದಿ ಹಂಗ, ಮದುವೆಗೆ ಮುನ್ನ ಎಲ್ಲ ಗಂಡಸರು ನರೇಂದ್ರ ಮೋದಿ ಹಂಗ, ಮದುವೆ ನಂತರ ಆಗ್ತಾರ ಮನಮೋಹನ್ ಸಿಂಗ್. ಮೂಕರಾಗಿ ಬಿಡ್ತಾರೆ ಅಂತ. 2 ಸಂದರ್ಭದಲ್ಲಿ ಗಂಡಸರು ಮೂಕರಾಗ್ತಾರೆ. ಒಂದು ಮದುವೆಗೆ ಮೊದಲು ಆಗ್ತಾರೆ, ಆಮೇಲೂ ಆಗ್ತಾರೆ. ಆದರೆ ವ್ಯತ್ಯಾಸ ಇದೆ. ಮದುವೆಗೆ ಮುನ್ನ ಗಂಡು ಮೂಕನಾಗುವನು ಹೆಣ್ಣಿನ ಚಲುವು ಕಂಡು, ಮದುವೆಗೆ ಮುನ್ನ ಗಂಡು ಮೂಕನಾಗುವನು ಹೆಣ್ಣಿನ ಚಲುವು ಕಂಡು, ಮದುವೆಯ ನಂತರವೂ ಮೂಕನಾಗುವನು ಹೆದರಿಕೊಂಡು. ಇದನ್ನು ನಾನು ಹೇಳಿದಾಗ ಒಂದು ದಿವಸ ಅವತ್ತು ಕೂಡ ನಮ್ಮ MS ನರಸಿಂಹಮೂರ್ತಿಯವರು ವೇದಿಕೆಯಲ್ಲಿದ್ದರು. ಅವರು ಆಮೇಲೆ ನನ್ನ ಕರೆದು ನನ್ನನ್ನು ತರಾಟೆ ತೊಗೊಂಡ್ರು. ಏನು ಡುಂಡಿರಾಜ್, ಗಂಡಸರೆಲ್ಲ ಹೆದರ್ಕೋತಾರೆ ಅಂತ ಯಾಕೆ ನೀವು ಜನರಲೈಸ್ ಮಾಡ್ತೀರಿ? ಅದು ನಿಮ್ಮ ಅನುಭವ ಇರ್ಬೋದು, ಎಲ್ಲರೂ ಹಾಗೆ ಅಂತ ನೀವು ಹೇಗೆ ಹೇಳ್ತೀರಿ? ನಾನು ಹೆಂಡತಿಗೆ ಹೆದರಲ್ಲ, ನಮ್ಮದು ಲವ್ ಮ್ಯಾರೇಜು ಹಾಗೆ ಹೀಗೆ ಅಂತಂದರು. ನಾನೇನು ಅವ್ರ ಬಗ್ಗೆ ಆರ್ಗ್ಯೂ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದ್ರೆ ನಿಮ್ಗೆ ಭಾಳ ಹಿರಿಯವರು ನನಗಿಂತ. ಸರಿ ಅಂದ್ಕೊಂಡೆ. ಆದರೆ ಅವ್ರಿಗೆ ಏನಾದರೂ ಒಂದು ಉತ್ತರ ಕೊಡಬೇಕು ಅಂತ ನಾನು ಕಾಯ್ತಾ ಇದ್ದೆ. ಆಮೇಲೆ ಒಂದು ಪದ್ಯ ಬರೆದ್ಬಿಟ್ಟೆ. ಜಗತ್ತಿನಲ್ಲಿ ಇರುವುದೇ 2 ರೀತಿಯ ಗಂಡಂದಿರು, ಜಗತ್ತಿನಲ್ಲಿ ಇರುವುದೇ 2 ರೀತಿಯ ಗಂಡಂದಿರು, ಹೆಂಡತಿಗೆ ಹೆದರುವವರು ಮತ್ತು ಹೆದರುವುದಿಲ್ಲ ಎಂದು ಸುಳ್ಳು ಹೇಳುವವರು. ಅಂದರೆ ನಾನು ಸೋಮ್ಯಾಜಿನ ತೋರಿಸಿದ್ದೀನಿ ಅಂತ ತಿಳ್ಕೊಬೇಡಿ, ಸುಮ್ಮನೆ ಅಭ್ಯಾಸ ಬಲದಿಂದಾಗೆ ಕೈ ಮಾಡಿದೆ. ಸೊ ಹೀಗೆ ಈ ಸಂಸಾರದಲ್ಲಿ ಬಹುಶಃ ತುಂಬ ಸುಖವಾಗಿದ್ದ ಗಂಡ ಅಂತಂದರೆ ಬಹುಶಃ ಕೃಷ್ಣ ಪರಮಾತ್ಮನೇ. ಯಾಕಂದರೆ 16,000 ಹೆಂಡತಿರು ಅವನಿಗೆ. ಅದ್ರ ಬಗ್ಗೆ ಕೃಷ್ಣ ನಿಮಗೆಲ್ಲ ಗೊತ್ತಲ್ಲ, ಗೊಲ್ಲರವನು. ರಾಧೆಯ ಗೆದ್ದನು ಆ ಗೊಲ್ಲ, ರುಕ್ಮಿಣಿಯ ಕದ್ದನು ಆ ಗೊಲ್ಲ. ರಾಧೆಯ ಗೆದ್ದನು ಆ ಗೊಲ್ಲ, ರುಕ್ಮಿಣಿಯ ಕದ್ದನು ಆ ಗೊಲ್ಲ. 16,000 ಮಡದಿಯರನ್ನು ಸಂಭಾಳಿಸಿದನು ಆ ಗೊಲ್ಲ. ಈಗಿನವರಿಂದ ಆಗೋಲ್ಲ ಆಗೋಲ್ಲ ಆಗೋಲ್ಲ. ಗೊಲ್ಲರಿಗೆ ಇನ್ನೊಂದು ಹೆಸರಿದೆ, ಏನು ಹೇಳಿ? ಯಾದವರು ಅಲ್ವಾ? ಯಾದವರು ಅಂತ ಹೆಸರಿದೆ. ಹಾಗೆ ನೋಡಿದರೆ ನಮ್ಮ ಕೃಷ್ಣನ ಕಡೆಯವರು ಅವರೆಲ್ಲ ಬರೀ ಯಾದವರು. ಇಲ್ಲಿ ಸೇರಿವರ ನಾವು ನೀವು ಎಲ್ಲ ಮದುವೆಯಾದವರು. ಅವರಿಗೂ ನಮಗೂ ಏನು ವ್ಯತ್ಯಾಸ ಅನ್ನೋದಕ್ಕೂ ಒಂದು ಚುಟಕ ಇದೆ. ತಮ್ಮೊಳಗೆ ಜಗಳವಾಡಿ ಕೊನೆಗೆ ನಿರ್ವಂಶರಾದರು ಯಾದವರು. ಯಾದವಿ ಕಲಹ ಅಲ್ವಾ? ತಮ್ಮೊಳಗೆ ಜಗಳವಾಡಿ ಕೊನೆಗೆ ನಿರ್ವಂಶರಾದರು ಯಾದವರು, ಜಗಳವಾಡಿದರೂ ವಂಶ ಬೆಳೆಸುವರು ಮದುವೆಯಾದವರು. ಹೀಗೆ ಮದುವೆಯಲ್ಲಿ ಎಲ್ಲ ರೀತಿಯ ಅನುಭವಗಳು ಇರುತ್ತೆ. ನಾನು ಮದುವೆಗೆ ಹಾಗಾದರೆ ನಿಮ್ಮ ಸೂತ್ರ ಏನು ಸುಖಿ ದಾಂಪತ್ಯಕ್ಕೆ ಅಂತ ಕೇಳಿದಾಗ ನಾನು ಅನೇಕ ಪದ್ಯಗಳನ್ನು ಬರೆದಿದ್ದೀನಿ. ಒಂದು ಪದ್ಯನಷ್ಟೇ ಇಲ್ಲಿ ಹೇಳ್ತೀನಿ. ಈಗ ನಾವು ನದಿ ದಾಟಕ್ಕೆ ಏನು ಉಪಯೋಗಿಸ್ತೀವಿ? ತೆಪ್ಪ, ದೋಣಿ. ನದಿ ದಾಟಲು ತೆಪ್ಪ ಇರಬೇಕು, ನದಿ ದಾಟಲು ತೆಪ್ಪ ಇರಬೇಕು, ಸಂಸಾರ ಸಾಗರ ದಾಟಲು ತೆಪ್ಪಗಿರಬೇಕು.
ಹೀಗಾಗಿ ಇಂಥದ್ದೇ ವಿಷಯ. ನಾವು ಬ್ಯಾಂಕಿನಲ್ಲಿದ್ದು ಹೇಗೆ ಕವಿತೆ ಬರೆದಿರಿ ಅಂತ ಅನೇಕ ಜನ ಕೇಳ್ತಾರೆ. ಬ್ಯಾಂಕಿನಲ್ಲಿ ಇರೋದ್ರಿಂದಲೇ ನನಗೆ ಅನೇಕ ಕವಿತೆಗಳನ್ನು ಬರೆಯೋಕ್ಕೆ ಸಾಧ್ಯ ಆಯಿತು. ಈಗ ನಗುಮೊಗದ ಸೇವೆ ಅಂತಾರೆ, ನಾವು ನ್ಯಾಷನಲೈಸ್ ಬ್ಯಾಂಕ್ ಸರ್ವಿಸ್ ವಿತ್ ಎ ಸ್ಮೈಲ್ ಅಂತ. ನಾನು ಮ್ಯಾನೇಜರ್ ಆದ ತಪ್ಪಿಗೆ ನಾನು ಕ್ಯಾಬಿನಿಗೆ ಹೋಗಿ ಕೂತ ತಕ್ಷಣ ನಾನು ಉಳಿದ ಕೆಲವೇ ಹಲ್ಲುಗಳನ್ನು ಬಿಟ್ಕೊಂಡು ಕೂತ್ಕೋತಾ ಇದ್ದೆ ನಾನು. ಆದರೂ ಒಂದು ದಿವಸ ಒಬ್ಬರು ಸದ್ಗ್ರಹಸ್ಥರು ಬಂದು ನನ್ನ ಹತ್ರ ಒಂದು ದೂರು ಕೊಟ್ಟರು. ಏನು ಸರ್ ನಗುಮೊಗದ ಸೇವೆ ಅಂತೀರಿ, ಎಲ್ಲಿದೆ ನಗುಮೊಗದ ಸೇವೆ ಅಂತಂದು. ಯಾಕೆ ಸರ್ ನಾನು ನಗ್ತಾ ಇದ್ದೀನಲ್ಲ ಅಂತಂದು. ನೀವು ನಕ್ರೆ ಏನು ಉಪಯೋಗ ಸರ್, ಆ ಕ್ಯಾಶ್ ಕೌಂಟರ್ನಿರೋ ಹುಡುಗಿ ನೋಡಿ ಒಂದಿನ ಅಮ್ಮ ನಕ್ಕಿದ್ದು ನಾವು ನೋಡಿಲ್ಲ. ಏನೋ ಅವಳು ಕೈಯಿಂದ ಹಣ ಕೊಡುವಂಗೆ ಮಾಡ್ತಾಳೆ. ಇದು ನಗುಮೊಗದ ಸೇವೆಯಲ್ಲ, ನಗು ಮುಗಿದ ಸೇವೆ ಅಂತಂದು. ಅವ್ರು ಹೇಳಿದ್ರಲ್ಲಿ ಏನೂ ಉತ್ಪ್ರೇಕ್ಷೆ ಇರಲಿಲ್ಲ. ಯಾಕೆಂದರೆ ಆ ಹುಡುಗಿ ನಮ್ಮ ಶಾಖೆಗೆ ಜಾಯ್ನ್ ಆಗೋ ದಿವಸ ನಾನು ಒಂದು ಸ್ಮೈಲ್ ಕೊಟ್ಟು ನೋಡಿದ್ದೆ, ಏನು ರೆಸ್ಪಾನ್ಸೇ ಇರಲಿಲ್ಲ. ಇನ್ನು ಮ್ಯಾನೇಜರನ್ನು ನೋಡಿ ನಗ್ದಿದ್ದವಳು ಗ್ರಾಹಕರನ್ನೆಲ್ಲ ನೋಡಿ ಯಾಕೆ ನಗ್ಬೇಕಲ್ವಾ. ಅದು ಅಕಸ್ಮಾತ್ ಅವಳು ಕ್ಯಾಶಿನ ವ್ಯವಹಾರ, ನಗ್ತಾ ಒಂದು 1000 ರೂಪಾಯಿ ಜಾಸ್ತಿ ಕೊಟ್ಟರೆ ನಗ್ತಾ ತೊಗೊಂಡೋಗ್ಬಿಡ್ತೀವಿ. ಟ್ಯಾಲಿ ಆಗದೆ ಅವ್ಳು ಕೈಯಿಂದ ಕಟ್ಟಬೇಕು. ಅದಕ್ಕೆ ನಾನು ಅವರಿಗೆ ಆ ಪ್ರಶ್ನೆ ಕೇಳಿದವರಿಗೆ ಒಂದು ಚುಟುಕ ಬರೆದು ಅಲ್ಲಿ ಬರೆದಿರೋ ಬೋರ್ಡ್ ತೋರಿಸಿ ನಾನು ಹೇಳಿದೆ, 3 ಭಾಷೆಯಲ್ಲಿ ನಾವು ಬೋರ್ಡ್ ಬರೆದಿರ್ತೀವಿ, ಕ್ಯಾಶ್, ನಕದ್ ಮತ್ತು ನಗದು ಅಂತ. ಅವ್ರಿಗೆ ನಾನು ಹೇಳಿದೆ, ಕ್ಯಾಶ್ ಕೌಂಟರಿನ ಹುಡುಗಿಯರ ಮುಖದಲ್ಲಿ ನಗು ಹುಡುಕಿದರೂ ಸಿಗದು, ಕ್ಯಾಶ್ ಕೌಂಟರಿನ ಹುಡುಗಿಯರ ಮುಖದಲ್ಲಿ ನಗು ಹುಡುಕಿದರೂ ಸಿಗದು, ಅದಕ್ಕೆ ಅಲ್ಲಿ ಹಾಕಿದ್ದೇವೆ ಬೋರ್ಡು ನಗದು. ಈ ಬ್ಯಾಂಕ್ನಲ್ಲಿ ಸಾಲ ಕೊಡೋದು ಭಾಳ ಕಷ್ಟ ಅಲ್ವಾ ಅಂತ ಅನೇಕರು ಕೇಳ್ತಾರೆ. ಆ ಸಾಲ ಕೊಡೋದ್ರ ಬಗ್ಗೆಯೂ ತಮಾಷೆಗಳು ಸಾಕಷ್ಟು ಪದ್ಯಗಳಿವೆ. ಈ ಸಾಲ ಪಡೆದವರು ಏನು ಮಾಡ್ತಾರೆ, ಬೇಗ ತೀರಿಸುವೆ ಅನ್ನುತ್ತಾರೆ ಸಾಲ ಪಡೆಯುವವರೆಗೆ, ಬೇಗ ತೀರಿಸುವೆ ಅನ್ನುತ್ತಾರೆ ಸಾಲ ಪಡೆಯುವವರೆಗೆ, ವಸೂಲಿಗೆಂದು ಕರೆ ಮಾಡಿದರೆ ವ್ಯಾಪ್ತಿ ಪ್ರದೇಶದ ಹೊರಗೆ. ವ್ಯಾಪ್ತಿ ಪ್ರದೇಶದ ಹೊರಗೆ ಹೋದರೆ ಪರವಾಗಿಲ್ಲ, ಅನೇಕರು ದೇಶದಿಂದಲೇ ಹೊರಗೆ ಹೋಗ್ಬಿಡ್ತಾರೆ ಕೋಟಿಗಟ್ಟಲೆ. ಅವ್ರ ಬಗ್ಗೆನೂ ಒಂದು ಪದ್ಯ ಇದೆ, ಅದು ಮಹಾಭಾರತದ ಸ್ಫೂರ್ತಿ. ಮಹಾಭಾರತದಲ್ಲಿ ಕರ್ಣನ ಸಾರಥಿ ಶಲ್ಯ, ಅರ್ಜುನನ ಸಾರಥಿ ಕೃಷ್ಣ. ಆ ಶಲ್ಯ ಮಧ್ಯದಲ್ಲೇ ಕೈ ಕೊಟ್ಟು ಹೋಗ್ಬಿಡ್ತಾನೆ ಇವನ ಹತ್ರ ಜಗಳ ಮಾಡಿಕೊಂಡು. ಅವನು ಯಾಕೆ ಕೈ ಕೊಟ್ಟ ಅಂತಂದರೆ ಅದಕ್ಕೂ ಒಂದು ಕಥೆ ಇದೆ. ನೋಡೋ ನಿನ್ನ ಗುರಿ ಸರಿ ಇಲ್ಲ ಅಂತ ನಾವು ಕರ್ಣನಿಗೆ. ಆಗ ಅವನು ಹೇಳ್ತಾನೆ, ಕರ್ಣ ಒಮ್ಮೆ ತೊಟ್ಟ ಬಾಣ ಇನ್ನೊಮ್ಮೆ ತೊಡಲಾರೆ, ಅವನ ಪ್ರತಿಜ್ಞೆ. ತಕ್ಷಣ ನನಗೆ ಸ್ಫೂರ್ತಿ ಬಂದು ನಾನು ಪದ್ಯ ಬರೆದೆ. ಒಂದು ಕರ್ಣ ಹೇಳಿದ್ದು ಒಮ್ಮೆ ತೊಟ್ಟ ಬಾಣ ಇನ್ನೊಮ್ಮೆ ತೊಡಲಾರೆ, ಒಂದು ಕರ್ಣ ಹೇಳಿದ್ದು ಒಮ್ಮೆ ತೊಟ್ಟ ಬಾಣ ಇನ್ನೊಮ್ಮೆ ತೊಡಲಾರೆ, ಇಂದಿನ ಮಹಿಳೆಯರು ಹೇಳುವುದು ಅದೇ, ಒಮ್ಮೆ ಉಟ್ಟ ಸೀರೆ ಇನ್ನೊಮ್ಮೆ ಉಡಲಾರೆ. ಸರಿ ಅಂತಬಿಟ್ಟು ಅವನು ಹೊರಟೋಗ್ತಾನೆ. ಇವನಿಗೆ ಸಾರಥ್ಯ ಇಲ್ದಂಗೆ ಆಗುತ್ತೆ. ಆಗ ನಾನು ನಮ್ಮ ಬ್ಯಾಂಕಿನಲ್ಲಿ ಇದ್ದದ್ರಿಂದ ನಾನು 2 ಸಾಲು ಬರೆದೆ. ಕರ್ಣನಿಗೆ ಕೈ ಕೊಟ್ಟ ಶಲ್ಯ, ಕರ್ಣನಿಗೆ ಕೈ ಕೊಟ್ಟ ಶಲ್ಯ, ಬ್ಯಾಂಕುಗಳಿಗೆ ಕೈ ಕೊಟ್ಟ ಮಲ್ಯ. ಈ ರೀತಿ ಬ್ಯಾಂಕ್ಗಳ ಬಗ್ಗೆ ಬರಿಬೋದು. ಆಮೇಲೆ ನೀವು ನಿವೃತ್ತರಾದ ಮೇಲೆ ಏನು ಮಾಡ್ತೀರಿ ಅಂತ ಕೇಳ್ತಾರೆ. ನಿವೃತ್ತಿ ಆದಮೇಲೆ ಅನೇಕ ಘಟನೆಗಳು ನನಗೆ ಸ್ಫೂರ್ತಿ ಕೊಟ್ಟಿದ್ದೇವೆ. ಅದು ಉದಾಹರಣೆಗೆ ನಮ್ಮ ಪೇಪರ್ನಲ್ಲಿ ಬರೋ ಸುದ್ದಿ, ಟಿ ವಿಯಲ್ಲಿ ಬರೋ ಸುದ್ದಿ, ಸರ್ಕಾರದ ಯೋಜನೆಗಳು. ನಮ್ಮ ಸರ್ಕಾರ ಅನೇಕ ಶಾದಿ ಭಾಗ್ಯ, ಇನ್ನೇನೇ ಭಾಗ್ಯ, ಮೊಟ್ಟೆ ಭಾಗ್ಯ, ಕ್ಷೀರ ಭಾಗ್ಯ ಎಲ್ಲ ಭಾಗ್ಯಗಳನ್ನು ಮಾಡ್ತಾಯಿತ್ತು. ಒಂದು ಸರಿ ದಂತ ಭಾಗ್ಯ ಅಂತ ಬಂತು. ಇದೆಂಥ ಭಾಗ್ಯ ಅಂತ ನಾನು ಸ್ವಲ್ಪ ನೋಡಿದೆ, ಭಾಳ ಖುಷಿ ಆಯಿತು. ಆಗ್ತಾನೆ ನಾನು ನಿವೃತ್ತನಾಗಿದ್ದೆ. ಹಿರಿಯ ನಾಗರಿಕರಿಗೆ ಉಚಿತ ಹಲ್ಲು ಸೆಟ್ ಕೊಡುವ ಯೋಜನೆ ಭಾಳ ಚೆನ್ನಾಗಿದೆ ಅನಿಸ್ತು ನನಗೆ. ಇರಬೇಕು, ಬರೀಲೇಬೇಕು ಅಂತ ನಾನು ಮರುದಿನ ಪತ್ರಿಕೆಯಲ್ಲಿ ಬರೆದೆ. ಹಿರಿಯ ನಾಗರಿಕರಿಗೆ ಉಚಿತ ಹಲ್ಲು ಸೆಟ್ಟು ದಂತ ಭಾಗ್ಯ ಯೋಜನೆ, ಹಿರಿಯ ನಾಗರಿಕರಿಗೆ ಉಚಿತ ಹಲ್ಲು ಸೆಟ್ಟು ದಂತ ಭಾಗ್ಯ ಯೋಜನೆ, ಅಚ್ಚಗನ್ನಡದಲ್ಲಿ ಹೇಳುವುದಾದರೆ ಹಲ್ಕಟ್ಟು ಯೋಜನೆ. ಆಮೇಲೆ ಕೆಲವು ಸರಿ ಪೇಪರ್ಗಳಲ್ಲಿ ಏನೂರು ಇರುತ್ತೆ, ಬರೀ ಜಾಹೀರಾತುಗಳಿರುತ್ತೆ, ವಿಶೇಷವಾಗಿ ಹೊಸ ವರ್ಷ ಹಬ್ಬದ ಸಮಯದಲ್ಲಿ. ಆವಾಗ ಏನು ಮಾಡೋದು ನೋಡಿ, ಕೊನೆಗೆ ಜಾಹೀರಾತಿನಲ್ಲಿ ಏನೋ ಒಂದು ನಮಗೆ ವಿಷಯ ಸಿಗುತ್ತೆ. ಒಂದು ಸಾರಿ ದೊಡ್ಡ ಜಾಹೀರಾತುಗಳ ನಡುವೆ ಒಂದು ಚಿಕ್ಕ ಜಾಹೀರಾತು ಇತ್ತು, ಹೆವಿ ಅನ್ಬಿಲೀವಬಲ್ ಡಿಸ್ಕೌಂಟ್ ಆನ್ ಅಂಡರ್ ಗಾರ್ಮೆಂಟ್ಸ್ ಅಂತ. ಕನ್ನಡದಲ್ಲಿ ಬೇರೆ ಬರ್ತಿದ್ರು, ಒಳ ಉಡುಪುಗಳ ಮೇಲೆ ಭಾರೀ ದರ ಕಡಿತ. ನಾನು ಬರೆದೆ ಮರುದಿವಸ, ಹಬ್ಬದ ಸಲುವಾಗಿ ಒಳ ಉಡುಪುಗಳ ಮೇಲೆ ಭಾರೀ ದರ ಕಡಿತ, ಹಬ್ಬದ ಸಲುವಾಗಿ ಒಳ ಉಡುಪುಗಳ ಮೇಲೆ ಭಾರೀ ದರ ಕಡಿತ, ಧರಿಸಿದ ನಂತರ ಗೊತ್ತಾಗುತ್ತದೆ ಒಳಗೂ ಭಾರಿ ಕಡಿತ. ಕೊರೋನಾ ಬಂದಾಗ ಸ್ವಲ್ಪ ಕಷ್ಟ ಆಯ್ತು ನನಗೆ. 2019ರಲ್ಲಿ ಕೋವಿಡ್-19 ಬಂತಲ್ಲ, ಆವಾಗ ಕೆಲವು ದಿವಸ ಪತ್ರಿಕೆಗಳೇ ಇಲ್ಲ, ಆಮೇಲೆ ಯಾವುದು ಕಾರ್ಯಕ್ರಮಗಳಿಲ್ಲ, ಆಮೇಲೆ ಬರೀ ಕೊರೋನಾದ್ದೇ ಸುದ್ದಿ. ಆದರೂ ನಾನು ಬಿಡಲಿಲ್ಲ, ಕೊರೋನಾದ ಬಗ್ಗೆಯೂ ಅನೇಕ ಪದ್ಯಗಳನ್ನು ಬರಿತಾ ಹೋದೆ. ಅದರಲ್ಲಿ ಒಂದು ಪದ್ಯ ಮಾತ್ರ, 2 ಪದ್ಯ ನಾನು ಹೇಳ್ಬಿಡ್ತೀನಿ, ಚಿಕ್ಕ ಪದ್ಯ ಕೊರೋನಾದ ಬಗ್ಗೆ. ಒಂದು ಅಂತಂದರೆ, ಈ ಕೊರೋನಾದಿಂದ ಅಷ್ಟು ನಷ್ಟ ಆಯಿತು ಇಷ್ಟು ನಷ್ಟ ಆಯಿತು ಅಂತ ನಾವು ಹೇಳ್ತಾ ಇರ್ತೀವಿ, ಲಾಭ ಆದ ಬಗ್ಗೆ ಯಾರೂ ಹೇಳೋದಿಲ್ಲ. ಕೊರೋನಾದಿಂದ ಒಂದು ಲಾಭ ಆಗಿದೆ.
ಕರೋನಾ ಕೃಪೆಯಿಂದ ಬಹಳಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಇಲ್ಲದೆ ಪಾಸು. ಕರೋನಾ ಕೃಪೆಯಿಂದ ಬಹಳಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಇಲ್ಲದೆ ಪಾಸು. ವರ್ಕ್ ಫ್ರಮ್ ಹೋಮ್ನಿಂದಾಗಿ ಕೆಲವು ದಂಪತಿಗಳಿಗೆ ನಿರೀಕ್ಷೆ ಇಲ್ಲದೆ ಕೂಸು. ಕೊರೋನಾದಿಂದ ಮಕ್ಕಳಿಗೆ ಆದ ಇನ್ನೊಂದು ಉಪಯೋಗ ಅಂತಂದರೆ ಅವರಿಗೆಲ್ಲ ಮೊಬೈಲ್ ಸಿಕ್ಬಿಡ್ತು. ಅಲ್ಲಿವರೆಗೆ ನಾವು ಮಕ್ಕಳಿಗೆ ಮೊಬೈಲ್ ಕೊಡ್ತಿರಲಿಲ್ಲ, ಕಾರಣ ಮೊಬೈಲೇ ಅವರಿಗೆ ಶಾಲೆ. ಈಗ ಅದೇ ಎಲ್ಲಿವರೆಗೆ ಬಂದಿದೆ ಅಂತಂದರೆ ಈಗ ಮೊಬೈಲ್ ಅನ್ನೋದು ಭಾಳ ಅನಿವಾರ್ಯ ಆಗಿಬಿಟ್ಟಿದೆ. ಹಾಗಾಗಿ ಮೊಬೈಲ್ ಬಗ್ಗೆ ಒಂದು ಪದ್ಯ ಇದೆ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಈ ಮೊಬೈಲು ಮತ್ತು ಚಿಕ್ಕ ಮಕ್ಕಳ ಡೈಪರು ಎರಡೂ ಒಂದೇ ಅಂತ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಈ ಮೊಬೈಲು ಮತ್ತು ಚಿಕ್ಕ ಮಕ್ಕಳ ಡೈಪರು ಎರಡೂ ಒಂದೇ ಅಂತ. ಆಗಾಗ ತೆಗೆದು ಚೆಕ್ ಮಾಡಬೇಕು ಏನಾದರೂ ಬಂತಾ. ಹೀಗಾಗಿ ಸ್ನೇಹಿತರೆ, ಸ್ಫೂರ್ತಿಗೆ ಅಂಥದ್ದು ವಿಷಯ ಇಂಥದ್ದು ವಿಷಯ ಅಂತಿಲ್ಲ. ಅನೇಕರು ನನಗೆ ಕೇಳ್ತಾರೆ, ನೀವು ನಿಮ್ಮ ಹೆಂಡತಿ ಬಗ್ಗೆ ಭಾಳ ಕವಿತೆಗಳನ್ನು ಬರೆದಿದ್ದೀರಾ, ಅವಳೇ ನಿಮಗೆ ಸ್ಫೂರ್ತಿ ಅಂತ ಕೇಳ್ತಾರೆ. ಹೀಗೆಲ್ಲ ಕೇಳೋದು ನೋಡಿ ಅವಳು ನನ್ನ ಜೊತೆಗೆ ಬರ್ತಾನೆ ಇಲ್ಲ ಕಾರ್ಯಕ್ರಮದಲ್ಲಿ. ಸುಮ್ಮನೆ ಎಲ್ಲ ತಮಾಷೆ ಮಾಡ್ತಾರೆ, ನಿಮಗೆ ಬಗ್ಗೆ ಬರೆದಿದ್ದಾನಂತ. ನಾನು ಅವಳಿಗೆ ಯಾವಾಗಲೂ ಹೇಳಿಬಿಟ್ಟಿದ್ದೀನಿ ಮದುವೆ ಆದಮೇಲೆ, ನೋಡು ನಾನು ಅನೇಕ ಪದ್ಯಗಳನ್ನು ಬರೆದಿದ್ದೀನಿ, ಅದನ್ನು ಕೆಲವರು ಹೆಂಡತಿಯನ್ನು ಟೀಕೆ ಮಾಡಿದ್ದೀನಿ, ಕೆಲವು ಸರಿ ಹೆಂಡತಿಯನ್ನು ಹೊಗಳಿದ್ದೀನಿ. ನಮಗೆ ಮದುವೆಯಾಗ 5 ವರ್ಷ ಆದಾಗ 10 ವರ್ಷ ಆದಾಗ ಅದ್ಭುತವಾದ ಹೊಗಳಿ ಕವನ ಬರೆದು ಅವಳು ಕೊಟ್ಟಿದ್ದೀನಿ ನಾನು. ಅಂತಾದಾಗ ಇದು ನೋಡು, ಯಾವುದೆಲ್ಲ ಕವನ ಹೊಗಳಿದ್ದೀನೋ ಅದು ನಿನ್ನ ಬಗ್ಗೆ, ಯಾವುದಾದ್ರು ಟೀಕೆ ಮಾಡಿದ್ದೀನೋ ಅದು ಬೇರೆಯವ್ರ ಬಗ್ಗೆ. ಅದನ್ನು ಅವಳು ನಂಬಿಕೊಂಡಿರೋದ್ರಿಂದ ನಾನು ಬಚಾವಾಗಿದ್ದೀನಿ. ಹಾಗಾಗಿ ನಿಮ್ಮ ಕವನಕ್ಕೆ ಸ್ಫೂರ್ತಿ ಯಾರು ಅಂತ ನಿಮ್ಮ ಹೆಂಡತಿ ಅಂತ ಕೇಳಿದಾಗ ನಾನು ಅದಕ್ಕೂ ಒಂದು ಉತ್ತರ ಕೊಟ್ಟಿದ್ದೀನಿ. ವಿಮರ್ಶಕರು ಕೇಳಿದರು, ನಿಮ್ಮ ಕವಿತೆಗೆ ಸ್ಫೂರ್ತಿ ಯಾರು? ನಿಮ್ಮ ಮಡದಿಯೇ. ವಿಮರ್ಶಕರು ಕೇಳಿದರು, ನಿಮ್ಮ ಕವಿತೆಗೆ ಸ್ಫೂರ್ತಿ ಯಾರು? ನಿಮ್ಮ ಮಡದಿಯೇ. ನಾನೆಂದೆ, ಹೌದು, ನಿಮ್ಮ ಮಡದಿಯೇ. ಹಾಗಾಗಿ ಮಡದಿ ಆಗಬೇಕು ಅಂತಿಲ್ಲ. ಒಂದು ಚಿಕ್ಕ ಘಟನೆ, ನಮ್ಮ ಚಂದನ ದೂರದರ್ಶನದಲ್ಲಿ ಒಂದು ಸಾರಿ ಒಂದು ಬಹುಭಾಷಾ ಕವಿಗೋಷ್ಠಿ ಆಗಿತ್ತು, ಹಾಸ್ಯ ಕವಿಗೋಷ್ಠಿ. ಬೇರೆ ಬೇರೆ ಭಾಷೆ ಕವಿಗಳು, ಕನ್ನಡದಿಂದ ನಾನು ಹೋಗಿದ್ದೆ. ಅಲ್ಲಿ ನಾನು ಕನ್ನಡ ಕವನ ಓದುವಾಗ ಹಿಂದಿ ಕವಿ ಕೆಮ್ತಾ ಇದ್ದ. ನನಗೆ ಭಾಳ ತೊಂದರೆ ಆಗ್ತಾಯಿತ್ತು. ತಕ್ಷಣ ಅದನ್ನು ನೇರವಾಗಿ ಹೇಳಿದರೆ ಅವನಿಗೆ ಬೇಜಾರಾಗುತ್ತೆ ಅಂತ ಪದ್ಯದಲ್ಲಿ ಹೇಳಿದೆ, ಕವಿತಾ ಪಡ್ನೆ ದೋ ಹಮ್ಕೋ, ಅರೆ ಕವಿತಾ ಪಡ್ನೆ ದೋ ಹಮ್ಕೋ, ಆಮೇಲೆ ಬೇಕಾದ್ರೆ ಕೆಮ್ಕೋ. ನಾನು ಕೊನೆಯದಾಗಿ ಒಂದು ವಿಷಯ ಹೇಳಿಬಿಡ್ತೀನಿ, ಯಾಕಂದ್ರೆ ತುಂಬ ದೀರ್ಘ ಆಗ್ತಾ ಇದೆ. ನನಗೆ ಸೋಮಯಾಜಿ ಹತ್ರ ನಾನು ಕೇಳಿದೆ ಬರುವಾಗ, ನಾನು ಏನು ಮಾಡಬೇಕಪ್ಪ, ರಾಜ್ಯೋತ್ಸವ ಮಾಡ್ತಾಯಿದ್ದೀರಿ, ಗಂಭೀರ ಭಾಷಣ ಮಾಡಬೇಕು, ಹಾಸ್ಯ ಭಾಷಣ ಮಾಡಬೇಕು ಅಂತ ಕೇಳಿದೆ. ನೀನು ಏನು ಭಾಷಣ ಬೇಕಾದ್ರೆ ಮಾಡು, ನಮ್ಮ ರೆಸಿಡೆನ್ಸ್ ಎಲ್ಲ ಭಾಳ ಒಳ್ಳೆಯವರು, ಚಪ್ಪಾಳೆ ಹೊಡಿತಾರೆ ಅಂತ. ಆದರೆ ನಂಗೆ ಗೊತ್ತು, ನೀವು ಚಪ್ಪಾಳೆ ಹೊಡಿತೀರಿ, ಆ ಚಪ್ಪಾಳೆಯಲ್ಲಿ ಒಂದು ವ್ಯತ್ಯಾಸ ಇದೆ. ಹಾಸ್ಯ ಕವನ ಓದಿದಾಗ ನಗಿಸಿದ್ದಕ್ಕೆ ಚಪ್ಪಾಳೆ, ಹಾಸ್ಯ ಕವನ ಓದಿದಾಗ ನಗಿಸಿದ್ದಕ್ಕೆ ಚಪ್ಪಾಳೆ, ಗಂಭೀರ ಕವನ ಓದಿದಾಗ ಮುಗಿಸಿದ್ದಕ್ಕೆ ಚಪ್ಪಾಳೆ. ನಮಗೆ ಭಾಳ ಸಂತೋಷ ಆಗ್ತಾಯಿದೆ ಅಂತಂದರೆ ನೀವೆಲ್ಲ ಭಾಳ ಮುಕ್ತವಾಗಿ ನಗ್ತಾ ಇದ್ದೀರಿ. ಎಲ್ಲಿ ನಾನು ಕವನ ಓದೋ ಮೊದಲೇ ನಗ್ತಾ ಇದ್ದೀರಿ ನೀವು, ನಾನು ಪರಿಚಯ ಮಾಡುವಾಗ ಇರುವಾಗ ನನಗೆ ಭಾಳ ಖುಷಿ ಆಯ್ತು. ಯಾಕೆಂದರೆ ಎಲ್ಲ ಕಡೆ ಈ ರೀತಿ ಜನ ನಗಲ್ಲ. ನಾನು ಮಂಗಳೂರಿನಲ್ಲಿ ಭಾಳ ವರ್ಷ ಕೆಲಸ ಮಾಡಿದವನು. ಮೂಲತಃ ನಾನು ದಕ್ಷಿಣ ಕನ್ನಡ, ಅವಿಭಜಿತ ದಕ್ಷಿಣ ಕನ್ನಡ, ಈಗ ಉಡುಪಿ ಜಿಲ್ಲೆಯ ನಮ್ಮ ಸೋಮಯಾಜಿ ಗೊತ್ತು. ನಾನು ಅಲ್ಲಿದ್ದಾಗ ಬೆಂಗಳೂರಿಗೆ ಬಂದು ಹಾಸ್ಯ ಕಾರ್ಯಕ್ರಮಗಳು ಭಾಗವಹಿಸ್ತಾ ಇದ್ದೆ. ಬೆಂಗಳೂರಿನ ಗೆಳೆಯರನ್ನು ನಮ್ಮ ಪ್ರಾಣೇಶು, ನರಸಿಂಹಮೂರ್ತಿ ಅವ್ರನ್ನ ನೀವು ಮಂಗಳೂರಿಗೆ ಬಂದ್ರೆ ಅಂತ ಕರೀತಾ ಇದ್ದೆ. ನಮ್ಮ ಅಲ್ಲಿ ಭಾಳ ಜನ ಬೇಡಿಕೆ ಇತ್ತು ಅವರಿಗೆ ಬರಲಿ, ಕರೆಸಿ ಅವ್ರನ್ನ. ಆದರೆ ಅವ್ರು ಯಾರೂ ಬರೋದಿಲ್ಲ ಮಂಗಳೂರಿಗೆ ಅಡ್ಡುಂಡಿ, ನಾನು ಬರೋದಿಲ್ಲ. ಯಾಕೆ ನಿಮ್ಮ ಮಂಗಳೂರಿನ ಜನ ದಕ್ಷಿಣ ಕನ್ನಡದವ್ರು ನಗೋದಿಲ್ಲ? ನಂಗೆ ಭಾಳ ಬೇಜಾರಾಗೋದು. ಅದು ಹೇಗೆ ಹೆಂಗೆ ಹೇಳ್ತೀರಾ ಅಂತ. ಆಮೇಲೆ ಹೇಳಿದರು ಪ್ರಾಣೇಶ್ ಒಂದು ದಿವಸ, ನೋಡಿದ್ರೆ ನಾನೊಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ನಿಮ್ಮ ಮಂಗಳೂರಿಗೆ, ಸುಮಾರು 1 ಗಂಟೆ ಮಾತನಾಡಿದ್ದೆ. ಎಲ್ಲರ ಮುಖದಲ್ಲಿ ಸಣ್ಣದೊಂದು ಮುಗುಳು ನೋಗೋಷ್ಟೇ, ಚಪ್ಪಾಳೆನೇ ಇಲ್ಲ, ಜೋರ ನಗಲೂ ಇಲ್ಲ. ನಾನು ಆಮೇಲೆ ಕೇಳಿದೆ ಕಾರ್ಯಕ್ರಮ ಆದಮೇಲೆ, ಏನು ನೀವು ನಗಲಿಲ್ಲವಲ್ಲ, ನಮ್ಮ ಕಾರ್ಯಕ್ರಮ ಹೇಗಾಯಿತು? ಒಳ್ಳೇದಾಯಿತು. ಅಲ್ಲ ನೀವು ಮತ್ತೆ ಚಪ್ಪಾಳೆ ತಟ್ಟಲಿಲ್ಲ, ನನಗೆ ನಾವು ಕೊನೆಯವರೆಗೆ ಕೂತಿದ್ದೇವಲ್ಲ ಅದೇ ಸಾಕ್ಷಿ. ಹೀಗೆ ನಮ್ಮ ದಕ್ಷಿಣ ಕನ್ನಡದವರು ಪ್ರತಿಕ್ರಿಯೆನೇ ಬೇರೆ ಥರ. ಮೊನ್ನೆ ಒಂದು ನಾಟಕಕ್ಕೆ ಹೋಗಿದ್ದೆ ನಾನು ಬೆಂಗಳೂರಿನಲ್ಲಿ, ರಂಗಶೇಖರದಲ್ಲಿ. ನಮ್ಮ ಬೆಂಗಳೂರಿನ ಜನ, ಮೈಸೂರು ಜನ ಹೇಗೆ ಅಂತಂದರೆ ಕಲಾವಿದರಿಗೆ ಪ್ರೋತ್ಸಾಹ. ಒಂದೊಂದು ದೃಶ್ಯ ಆಗ್ತಿದ್ದಾಗೆ ಚಪ್ಪಾಳೆ ತಟ್ಟೋದು ಅಲ್ವಾ, ಹೇಗೆ ಆಗಿರಲಿ. ಹಾಗೆ ರಂಗಶಂಕರದ ಎಲ್ಲ ಚಪ್ಪಾಳೆ ತಟ್ತಿದ್ರು. ನನ್ನ ಪಕ್ಕದಲ್ಲಿ ದಕ್ಷಿಣ ಕನ್ನಡದಿದ್ದು ಹೀಗೆ ಕೂತ್ಬಿಟ್ಟಿದ್ದ ಅವನು, ಚಪ್ಪಾಳೆನೇ ಇಲ್ಲ. ಆಮೇಲೆ ನಾನು ನೋಡಿದೆ, 2 ದೃಶ್ಯ ಆಯಿತು, 3 ದೃಶ್ಯ ಆಯಿತು, 4ನೇ ದೃಶ್ಯ ಆದಮೇಲೆ ಕೇಳಿದೆ, ಎಂಥದ್ದು ಮಾರ ನೀ ಯಾಕೆ ಚಪ್ಪಾಳೆ ತಟ್ಟೋದಿಲ್ಲ? ಎಂಥದಾ, ಎಲ್ಲ ದೃಶ್ಯಕ್ಕೆ ಚಪ್ಪಾಳೆ ತಟ್ಟಲಿಕ್ಕೆ ಮಂಡ್ಯ ಸಮ ಉಂಟಾಗೋದು. ಅಲ್ಲ, ಈ ದೃಶ್ಯ ಸ್ವಲ್ಪ ಒಳ್ಳೇದಾಗಿದೆ ಅಲ್ವ, ಈ ದೃಶ್ಯ ಒಳ್ಳೇದಾಗ್ಬೋದು, ಎಲ್ಲ ಒಳ್ಳೇದಾಗ್ತದೆ, ಏನು ಗ್ಯಾರಂಟಿ? ಎಲ್ಲ ನೋಡಿ ಕೊನೆಯಲ್ಲಿ ತಟ್ಟುವ. ನಾನು ನನ್ನ ಉದಯವಾಣಿ ಕಾಲಮ್ನಲ್ಲಿ ಬರೆದೇ ಬಿಟ್ಟೆ, ದಕ್ಷಿಣ ಕನ್ನಡ ಜಿಲ್ಲೆಯವರು ನಗುವುದಿಲ್ಲ ಎಂದು ಹೇಳಿದವರು ಯಾರು? ದಕ್ಷಿಣ ಕನ್ನಡ ಜಿಲ್ಲೆಯವರು ನಗುವುದಿಲ್ಲ ಎಂದು ಹೇಳಿದವರು ಯಾರು? ಸದಾ ನಗುವ ಸದಾನಂದ ಗೌಡರು ಎಲ್ಲಿಯವರು?
ಸದಾನಂದ ಗೌಡರು ಎಲ್ಲಿಯವರು? ದಕ್ಷಿಣ ಕನ್ನಡ ಜಿಲ್ಲೆಯವರು. ಸದಾ ತೆರೆದೇ ಇಡುತ್ತಾರೆ ತಮ್ಮ 32 ಹಲ್ಲು. ಸದಾ ತೆರೆದೇ ಇಡುತ್ತಾರೆ ತಮ್ಮ 32 ಹಲ್ಲು. ನಗುನಗುತ್ತಾ ಮಾತಾಡುತ್ತಾರೆ ಶ್ರದ್ಧಾಂಜಲಿ ಸಭೆಯಲ್ಲೂ ಅಂತ ಸದಾನಂದಗೌಡರು ಅವರ ಅನಿರೀಕ್ಷಿತವಾಗಿ ನಮ್ಮ ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿಯಾಗಿ ಅನೇಕ ಒಳ್ಳೆಯ ಯೋಜನೆಗಳನ್ನು ತರ್ತಾ ಇದ್ದರು. ಆದರೆ ಎಷ್ಟು ಬೇಗ ಮುಖ್ಯಮಂತ್ರಿ ಆದರೂ ಅಷ್ಟು ಬೇಗ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂತು. ರಾಜಕೀಯ ಸರಿ, ಯಾರಿಗಾದರೂ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡೋಕೆ ಎಷ್ಟು ಬೇಸರ ಆಗುತ್ತೆ ಅನ್ನೋದು ಕೂಡ ನಾವು ನೋಡಿದ್ದೇವೆ. ಎಷ್ಟೋ ಜನ ಗೋಳೋ ತಳ್ತಾ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡುವಾಗ ಎಲ್ಲ ಚೀಫ್ ಮಿನಿಸ್ಟರ್ ಅಲ್ಲ, ಕರ್ಚೀಫ್ ಮಿನಿಸ್ಟ್ರು ಅಂತ ಒಂದು ಕೈಯಲ್ಲಿ ಕಣ್ಣು ನೀರು ಒರೆಸ್ಕೊಂತ ಅವರು ರಾಜೀನಾಮೆ ಕೊಡ್ತಾರೆ. ಆದರೆ ನಾನು ನಮ್ಮ ಸದಾನಂದ ಗೌಡರು ರಾಜೀನಾಮೆ ಕೊಡೋ ದೃಶ್ಯವನ್ನು ನೋಡಿದೆ ಟಿ ವಿಯಲ್ಲಿ. ಆಗಲೂ ಅವರು ನಗ್ತಾ ಇದ್ದರು. ಬಹುಶಃ ನಗ್ತಾ ರಾಜೀನಾಮೆ ಕೊಟ್ಟ ಏಕೈಕ ಮುಖ್ಯಮಂತ್ರಿ ನಮ್ಮ ಸದಾನಂದ ಗೌಡರು ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಆಮೇಲೆ ಯೋಚನೆ ಮಾಡಿದೆ ನಾನು, ಅವ್ರು ಯಾಕೆ ನಗ್ತಾ ಇದ್ರು ರಾಜೀನಾಮೆ ಕೊಡುವಾಗ ಅಂತ. ಸರಿ, ಅದ್ರ ಬಗ್ಗೆ ಒಂದು ಪದ್ಯ ಬರೆದೆ. ರಾಜೀನಾಮೆ ಕೊಡುವಾಗಲೂ ಸದಾನಂದರ ಮೊಗದಲ್ಲಿ ನಗು ಒಂದು ಚೂರು ಕುಂದಿಲ್ಲ. ರಾಜೀನಾಮೆ ಕೊಡುವಾಗಲೂ ಸದಾನಂದರ ಮೊಗದಲ್ಲಿ ನಗು ಒಂದು ಚೂರು ಕುಂದಿಲ್ಲ. ಏಕೆಂದರೆ ಅವರಿಗೆ ಮೊದಲೇ ಗೊತ್ತಿತ್ತು ಈ ಕುರ್ಚಿ ಸದಾ ನಂದಲ್ಲ. ನೋಡಿ, ಇದರಲ್ಲಿ ಹಾಸ್ಯದ ಜೊತೆಗೆ ಒಂದು ತತ್ವಜ್ಞಾನ ಕೂಡ ಇದೆ ಅಲ್ವಾ? ಅದು ಸದಾನಂದ ಗೌಡರಿಗೆ ಮಾತ್ರ ಅಲ್ಲ, ಇದು ನಮ್ಮ ಪ್ರತಿಯೊಬ್ಬರಿಗೂ ಅನ್ವಯಿಸುವ ಒಂದು ಹೇಳಿಕೆ ಇದು. ಈ ಕುರ್ಚಿ ಸದಾ ನಂದಲ್ಲ ಅಂತ. ಈ ಭೂಮಿ ಎಂಬ ಕುರ್ಚಿ ಮೇಲೆ ನಾವು ಯಾರೂ ಖಾಯಂ ಆಗಿ ಕೂತ್ಕೊಳ್ಳೋಕೆ ಬಂದವರಲ್ಲ ಅಂತ. ಅದಕ್ಕೆ ಬೇಂದ್ರೆ ಅವರು ಒಂದು ಪದ್ಯದಲ್ಲಿ ಹೇಳ್ತಾರೆ, ಹುಸಿ ನಗುತ್ತಾ ಬಂದೇವ ಅಂತಾರೆ. ಈ ಮಗು ಹುಟ್ಟಿದ ತಕ್ಷಣ ಅಳುತ್ತೆ ಅಂತ ನಾವು ಅಳುತ್ತೆ, ಆಮೇಲೆ ಯಾವಾಗಲೂ ತನ್ನಷ್ಟಕ್ಕೆ ತಾನು ನಗುತ್ತೆ ಅದಲ್ವಾ? ದೇವ್ರ ನಗು ಅಂತ ನಾವು ಅದಕ್ಕೆ ಏನೋ ಗೊತ್ತಿದ್ದು ನಗೋದಲ್ಲ, ಅದು ಹುಸಿ ನಗುತ್ತಾ ಬಂದೇವ, ನಸು ನಗುತ್ತಾ ಬಾಳೋಣ, ತುಸು ನಗುತ್ತಾ ತೆರಳೋಣ, ಬಡ 100 ವರ್ಷನ ಹರುಷಾದಿ ಕಳೆಯೋಣ, ಯಾಕಾರ ಕೆರಳೋಣ ಅಂತ ಅದ್ಭುತವಾಗಿ ಮಾತು ಹೇಳ್ತಾರೆ. ಹಾಗಾಗಿ ನಮಗೆ ಇವತ್ತಿನ ಈ ರಾಜ್ಯೋತ್ಸವದಲ್ಲಿ ನನಗೆ ಸೋಮಯಾಜಿ ಸೂಚ್ಯವಾಗಿ ಹೇಳ್ದ, ಕನ್ನಡ ನಾಡು ನುಡಿ ಬಗ್ಗೆ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ಜಾಸ್ತಿ ನೀವು ಸ್ವಲ್ಪ ನಿನ್ನ ಸಾಮಾನ್ಯ ಭಾಷಣ ನಮ್ಮನ್ನು ನಗಿಸೋ ಭಾಷಣವನ್ನೇ ಮಾಡುವಂತಂದ. ಭಾಳ ಒಳ್ಳೆಯದು. ಯಾಕಂದ್ರೆ ನಗು ನಮ್ಮ ಆರೋಗ್ಯಕ್ಕಷ್ಟೇ ಅಲ್ಲ, ಸಮಾಜದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನಾನು ಇಷ್ಟು ಪದ್ಯಗಳನ್ನು ಹೇಳಿ ನನ್ನ ಸ್ಫೂರ್ತಿಗೆ ಏನು ಅನ್ನೋದಕ್ಕೆ ನೂರಾರು ಉತ್ತರಗಳನ್ನು ಕೊಟ್ಟೆ. ಕೊನೆಯದಾಗಿ ನನ್ನ ಸ್ಫೂರ್ತಿಗೆ ನಿಜವಾದ ಕಾರಣ ನಾನು ಹೇಳ್ತೀನಿ. ನಾನು ಓದಿದ್ದು ಕನ್ನಡ PUC ವರೆಗೆ ಮಾತ್ರ. ಆಮೇಲೆ ಅವರಿಗೆ ಗೊತ್ತು, ನಾವು BSc ಕನ್ನಡ ಒಂದು ವಿಷಯವೇ ಇರಲಿಲ್ಲ. ಕೆಲಸ ಮಾಡಿದ್ದು ಬ್ಯಾಂಕಲ್ಲಿ. ಕನ್ನಡ ಅನೇಕರು ಜನ ಕೇಳ್ತಾರೆ, ನೀವು ಯಾವ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿದ್ದೀರಿ, ಕನ್ನಡ MA ಮಾಡಿದಿರಾ, PhD ಮಾಡಿದಿರಾ ಅಂತ. ಏನೂ ಮಾಡಿಲ್ಲ. ನೃಪತುಂಗ ಭಾಳ ಹಿಂದೆಯೇ ಹೇಳಿದ್ದಾನೆ, ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ. ಕನ್ನಡಿಗರಂದರೆ ಚದುರರ ನಿಜದಿಂ. ಕನ್ನಡಿಗರು ಯಾರು ಮಾತೃಭಾಷೆ ಕನ್ನಡಿಗರು ಅವರೆಲ್ಲರೂ ಬುದ್ಧಿವಂತರಾಗಿ ಇರ್ತಾರೆ, ಬುದ್ಧಿವಂತರು ಅವರು. ಆಮೇಲೆ ಕಾವ್ಯ ಪ್ರಯೋಗ ಪರಿಣಮತಿ ಕುರಿತು ಓದದೆ ಏನೋ ಒಂದು ಅಭ್ಯಾಸ ಮಾಡಬೇಕಾಗಿಲ್ಲ. ಯಾಕಂದರೆ ಆ ಭಾಷೆಯಲ್ಲಿ ಆ ಶಕ್ತಿ ಇದೆ, ಕನ್ನಡ ಭಾಷೆಯಲ್ಲಿ ಆ ಶಕ್ತಿ ಇದೆ. ಅದಕ್ಕೆ ಬೇಂದ್ರೆಯವ್ರನ್ನ ಯಾರು ಕೇಳಿದಾಗ ಹೇಳಿದ್ದೀನಿ, ಬೇಂದ್ರೆಯವ್ರ ಮಾತೃಭಾಷೆ ಕನ್ನಡ ಅಲ್ಲ, ಮರಾಠಿ. ಒಬ್ರಿಗೆ ಕೇಳ್ತಾರಂತೆ ಅವರಿಗೆ, ಬೇಂದ್ರೆಯವ್ರೆ ನಿಮ್ಮ ಮಾತೃಭಾಷೆ ಮರಾಠಿ, ನೀವು ಕನ್ನಡದಾಗ ಹೆಂಗೆ ಇಷ್ಟು ಚಲೋ ಕವನ ಬರ್ತೀರಿ? ಬೇಂದ್ರೆಯವ್ರಿಗೆ ಉತ್ತರ ಕೊಡ್ತಾರಂತೆ, ನೋಡಮ್ಮ, ನಾನು ಕನ್ನಡದಾಗ ಚಲೋ ಕವನ ಬರ್ದಿಲ್ಲ, ಕವನ ಬರೆಯೋಕ್ಕೆ ಕನ್ನಡನೇ ಚಲೋ ಅಂದ್ರಂತೆ ಅವರು. ಸರ್, ನಾನು ಕೂಡ ಅದೇ ಮಾತು ಹೇಳ್ತೀನಿ. ನನ್ನ ಸ್ಫೂರ್ತಿಗೆ ಆ ಕಾರಣ ಈ ಕಾರಣ ನಾನು ತಮಾಷೆಗೆ ಹೇಳಿದ್ರು, ನಿಜವಾಗಿ ನಾನು ಕವಿಯಾಗಲು ಕಾರಣ ನನ್ನ ಕನ್ನಡ ಭಾಷೆ. ಈ ಕನ್ನಡ ಭಾಷೆ ನಾನು ಕವಿಯಾಗಿ ಇಷ್ಟೆಲ್ಲ ಪ್ರಯೋಜನ ಇತ್ತು ಅಂತ ನನಗೆ ಮೊದಲು ಗೊತ್ತಿರಲಿಲ್ಲ. ನಮಗೆ ಬ್ಯಾಂಕ್ನಲ್ಲಿ ಅನೇಕರು ಕೇಳ್ತಾಯಿದ್ರು, ಅಲ್ಲ ನೀವು ರಜೆ ಹಾಕಿ ಕವಿಗೋಷ್ಠಿಗೆಲ್ಲ ಹೋಗ್ತಿರಲ್ಲ, ನಿಮ್ಗೆ ಏನಾದ್ರು ಸಿಗ್ತದ ಅಂತ. ಯಾಕೆ ಬ್ಯಾಂಕ್ನಲ್ಲೆಲ್ಲ ಲೆಕ್ಕಾಚಾರ ಅಲ್ಲ, ಏನಾದರೂ ಸಿಗ್ತದೇನು ಅಲ್ಲ. ಎಷ್ಟು ಒಬ್ರು ಕೇಳಿಬಿಟ್ಟು ಡೈರೆಕ್ಟ್, ಅಲ್ಲ ನಿಮಗೆ ಸಂಭಾವನೆ ಎಷ್ಟು ಕೊಡ್ತಾರೆ ಅಂತ. ನಾನು ತಮಾಷೆ ಹೇಳಿದೆ ಆ ಕಾಲದಲ್ಲಿ, ಬರೆದು ಕನ್ನಡ ಕವನ ಪಡೆದೆನು ಕನ್ನಡ ಕವನ ಅಂತ ಹೇಳಿದೆ. ಕವಿಗೋಷ್ಠಿಯಲ್ಲಿ ಸಿಕ್ಕಿತು 2 ಬಿಸ್ಕತ್ತು 1 ಟೀ, ಕನ್ನಡ ಕವಿಗೆ ಅದೇ ರಾಯಲ್ ಟೀ ಅಂತ. ಇದು ನನ್ನ ಆರಂಭದ ದಿನಗಳಲ್ಲಿ ನಾನು ಬರೆದಿದ್ದು. ಈಗ ನಾನು ಒಂದು 40-45 ವರ್ಷಗಳ ಕಾವ್ಯ ಕೃಷಿ ಮಾಡಿದ ಮೇಲೆ ನನಗೆ ಅನಿಸುತ್ತೆ, ಈ ಕನ್ನಡ ಕವಿತೆ ನನಗೆಲ್ಲವನ್ನೂ ಕೊಟ್ಟಿದೆ. ಅನೇಕ ಊರುಗಳನ್ನ ನೋಡಿ, ನಾನು ಕವಿ ಅಲ್ಲದೇ ಇದ್ದರೆ ನಿಮ್ಮ ರೂಪಾನಗರಕ್ಕೆ ಬಂದು ನಮಗೆ ನಿಮ್ಮ ಜೊತೆ ಇರೋ ಅವಕಾಶ ಖಂಡಿತ ಸಿಗ್ತಿರಲಿಲ್ಲ. ನಿಮ್ಮ ಪ್ರೀತಿಯ ಕವಿಯನ್ನು ಕಾರಣಕ್ಕೆ ನೀವು ಇಲ್ಲಿ ಕರೆದಿದ್ದೀರಿ. ಇದೇ ರೀತಿ ಅನೇಕ ಊರುಗಳಿಗೆ, ಅನೇಕ ದೇಶಗಳಿಗೆ ಹೋಗೋಕ್ಕೆ ಸಾಧ್ಯ ಆಗಿದೆ. ಜೊತೆಗೆ ನನ್ನ ನಿವೃತ್ತ ಜೀವನವನ್ನು ಭಾಳ ಚೆನ್ನಾಗಿ ಕಳೀಲಿಕ್ಕೆ ಸಾಧ್ಯವಾಗಿದೆ. ಹೀಗಾಗಿ ನನ್ನ ಒಂದು ವಿನಂತಿ ಅಂತಂದರೆ, ನಿಮ್ಮ ಮಕ್ಕಳ ಭಾಷೆ ಅಂದರೆ ಶಾಲೆ ಕಾಲೇಜಲ್ಲಿ ಕನ್ನಡ ಅನ್ನದ ಭಾಷೆ ಆಗಿಲ್ಲ ಅಂತಾರೆ. ಅನ್ನದ ಭಾಷೆ ಬೇರೆ ಇರ್ಬೋದು, ಆಮೇಲೆ ದುಡ್ಡಿನ ಭಾಷೆ ಬೇರೆ ಇರ್ಬೋದು, ವೀಸಾ ಭಾಷೆ ಬೇರೆ ಇರ್ಬೋದು.
ಆದರೆ ನಿಮ್ಮ ಮಾತೃಭಾಷೆ ಕನ್ನಡ ಆಗಿದ್ದರೆ ಅದು ನಿಮ್ಮ ಹೃದಯದ ಭಾಷೆ ಆಗಿರುತ್ತೆ ಎಲ್ಲ ಕಾಲದಲ್ಲೂ. ಆ ಭಾಷೆಯಲ್ಲಿ ನಿಮ್ಮ ಮಕ್ಕಳು ಅದನ್ನು ಮರೆಯದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲಿದೆ. ನಮ್ಮಂಥ ಹಿರಿಯರಿಗೆ ನಾನೇನು ಹೇಳಬೇಕಾಗಿಲ್ಲ, ಅದು ನಮ್ಮ ಮುಂದಿನ ಜನಾಂಗದಲ್ಲಿ ಕನ್ನಡ ಉಳಿಸೋ ಜವಾಬ್ದಾರಿ ನಮ್ಮ ಹಿರಿಯರ ಮೇಲಿದೆ. ನಾವು ಏನು ಮಾಡ್ತಾಯಿದ್ದೀವಿ ನಮ್ಗೆ ಗೊತ್ತಿಲ್ಲದೆ ಮಕ್ಕಳಿಗೆ ಕನ್ನಡದ ಬಗ್ಗೆ ಕೀಳರಿಮೆ ಬರೋ ಹಾಗೆ ಮಾಡ್ತಾಯಿದ್ದೀವಿ. ನಾವು ಹಾಗೆ ಮಾಡೋದು ಬೇಗ. ಕನ್ನಡ ಭಾಷೆ ಎಷ್ಟು ಶಕ್ತಿಯುತವಾದದ್ದು, ಇಂಗ್ಲೀಷಿಗಿಂತ ಎಷ್ಟು ಹಳೆಯದು ಅನ್ನೋ ವಿಚಾರಗಳನ್ನು ಮಕ್ಕಳಿಗೆ ಹೇಳೋಣ. ಆಮೇಲೆ ಅವ್ರಿಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕನ್ನಡದಲ್ಲೇ ಕತೆ ಹೇಳಿ, ಕನ್ನಡ ಪದ್ಯಗಳನ್ನು ಹೇಳಿ, ಮನೆಯಲ್ಲಿ ಕನ್ನಡ ಪುಸ್ತಕ ಇಟ್ಕೊಳ್ಳಿ. ಈ ರೀತಿ ಮಕ್ಕಳಿಗೆ ನಾವು ಕನ್ನಡವನ್ನು ತಲುಪಿಸಿದರೆ ಅವರು ಕಾಲೇಜಿನಲ್ಲಿ ಯಾವುದೇ ಭಾಷೆ ಓದಿದರೂ ಮನೆಯಲ್ಲಿ ಕನ್ನಡ ಇಟ್ಕೊಂಡ್ರೆ ಖಂಡಿತ ಕನ್ನಡ ಉಳಿಯುತ್ತೆ. ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ಇದನ್ನು ಮತ್ತೊಮ್ಮೆ ತಮಗೆ ಹೇಳ್ತಾ ನನ್ನ ಭಾಷಣ ನಾನು ಮುಗಿಸ್ತೀನಿ ಮನಸ್ಸಿಲ್ಲದ ಮನಸ್ಸಿಂದ. ಯಾಕಂದರೆ ಭಾಳ ಒಳ್ಳೆಯ ಪ್ರೇಕ್ಷಕರು ತುಂಬ ಚೆನ್ನಾಗಿ ನೀವು ನಗ್ತಾ ಇದ್ದೀರಿ, ಚಪ್ಪಾಳೆ ತರ್ತಾ ಇದ್ದೀರಿ. ಆದರೆ ನನ್ನ ಅನುಭವದಿಂದ ನಾನು ನನ್ನ ಗೆಳೆಯರಿಗೆ ಹೇಳಿದ್ದೀನಿ, ಜನ ನಗ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಸಮಯ ಮೀರಿ ಮಾತಾಡಬಾರ್ದು ಅಂತ. ಯಾಕಂದರೆ ಒಂದು ಸಲ ಕೊರೋನಾ ಸಮಯದಲ್ಲಿ ಒಂದು ಆನ್ಲೈನ್ ಕವಿಗೋಷ್ಠಿ ಆಗಿತ್ತು. ಅವಾಗೆಲ್ಲ ಈ ಥರ ನೇರ ಇಲ್ವಲ್ಲ. ಆನ್ಲೈನ್ ಕವಿಗೋಷ್ಠಿ, ಹಾಸ್ಯ ಕವಿಗೋಷ್ಠಿ ಅಂತ ನನಗೆ ಅಧ್ಯಕ್ಷತೆ ಅಂತಂದರು. ಹೇಗೆ ಅಂತ ಕೇಳಿ ನನಗೆ ಗೊತ್ತಿರಲಿಲ್ಲ. ಅದು ಭಾಳ ಸುಲಭ ಸರ್, ನೀವು ನಿಮ್ಮ ಮನೆಯಲ್ಲಿ ಹಾಸ್ಯ ಮಾಡೋದು, ನಾವು ನಮ್ಮ ಮನೆಯಲ್ಲಿ ನಗೋದು ಅಂತ. ಸರಿ ಅಂತ ಒಂದು ಝೂಮ್ ಅಂತ ಏನೋ ಕೊಟ್ಟರು. ಆ ಝೂಮಲ್ಲಿ ಎಲ್ಲರ ಮುಖಗಳು ಕಾಣ್ತಾ ಇತ್ತು, ಎಲ್ಲ ಕವಿಗಳು ಒಬ್ಬೊಬ್ಬರೇ ಹಾಸ್ಯ ಮಾಡ್ತಾಯಿದ್ರು. ಉಳಿದವ್ರು ಯಾರೂ ನಗ್ತಾನೆ ಇರಲಿಲ್ಲ. ಕೆಲವರೆಲ್ಲ ವಿಡಿಯೋ ಆಫ್ ಮಾಡ್ಕೊಂಡಿದ್ರು, ಕೆಲವರೇನೋ ಜಗಳ ಮಾಡ್ತಾಯಿದ್ರು ಹೆಂಡತಿ ಹತ್ರ. ಹೀಗೆ ನಗುವೇ ಇರಲಿಲ್ಲ. ಒಬ್ಬ ಕವನ ಓದುವಾಗ ಮಾತ್ರ ಎಲ್ಲರ ಮುಖದಲ್ಲೂ ನಗು. ಸರಿ, ಇಲ್ಲಿ ಏನೋ ವಿಶೇಷ ಇದೆ ಅಂತ ನಾನು ಸ್ವಲ್ಪ ಝೂಮ್ ಮಾಡಿ ನೋಡಿದೆ. ಆಮೇಲೆ ಕಾರಣ ಗೊತ್ತಾಯಿತು. ಆನ್ಲೈನಲ್ಲಿ ಕವನ ಓದುವಾಗ ಜನ ಬಿದ್ದು ಬಿದ್ದು ನಕ್ಕರು. ಆನ್ಲೈನಲ್ಲಿ ಕವನ ಓದುವಾಗ ಜನ ಬಿದ್ದು ಬಿದ್ದು ನಕ್ಕರು. ಕವಿಗಳ ಹಿಂದೆ ಕಾಣುತ್ತಿತ್ತು ಒಣಗಲು ಹಾಕಿದ ನಿಕ್ಕರು. ಆದರೆ ಸ್ನೇಹಿತರೆ, ಈ ದಿನ ನೀವು ನನ್ನ ಮಾತಿನ ಮತ್ತು ಕವಿತೆಗಳಲ್ಲಿರೋ ಹಾಸ್ಯವನ್ನು ಬಹಳ ಚೆನ್ನಾಗಿ ಗುರುತಿಸಿ ನಕ್ಕಿದ್ದೀರಿ. ನಿಮಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ನಮಸ್ಕಾರ.